ದೇವರೇ, ನನಗೆ ಅದು ಬೇಕು, ನನಗೆ ಇದು ಕೊಡು, ನನಗೋಸ್ಕರ ಇದನ್ನು ಮಾಡು, ನನಗೋಸ್ಕರ ಅದನ್ನು ಮಾಡು ಎಂದು ನಾವು ಯಾವಾಗಲೂ ಹೇಳುತ್ತಾ ಇರುತ್ತೇವೆ. ಆದರೆ 2026ರಲ್ಲಿ ದೇವರ ಮನಸ್ಸು ಬಯಸ್ತಾ ಇರೋದೇ ಬೇರೆ. ಸತ್ಯವೇದವು ಈ ರೀತಿಯಾಗಿ ಹೇಳುತ್ತೆ, ಎಲ್ಲದರಲ್ಲಿಯೂ ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸಿರಿ ಎಂಬುದಾಗಿ. ನಿನ್ನ ಒಳ್ಳೆಯ ದಿನಗಳಲ್ಲಿಯೂ ನಿನ್ನ ಕೆಟ್ಟ ದಿನಗಳಲ್ಲಿಯೂ ನೀನು ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸಬೇಕು. ಏಕೆಂದರೆ ಕೃತಜ್ಞತೆಯು ಪರಿಸ್ಥಿತಿಗಳು ಬದಲಾವಣೆ ಆಗುವುದನ್ನು ಕಾಯುವುದಿಲ್ಲ, ಬದಲಾಗಿ ಕೃತಜ್ಞತೆಯು ಹೃದಯವನ್ನು ಬದಲಾಯಿಸುತ್ತದೆ. ಯೇಸುವಿಗೆ 2026ರಲ್ಲಿ ಕಳವಳಗೊಳ್ಳುವುದು, ಭಯಪಡುವುದು, ಗುಣಗುಟ್ಟುವುದು ಒಳ್ಳೆಯದಾಗಿ ಅನ್ನಿಸುವುದಿಲ್ಲ. ಏಕೆಂದರೆ ನೆಪಗಳು ಕೊಡುವುದು ನಮಗೆ ಹಿಂದಿನ ಸ್ಥಿತಿಗಳಲ್ಲಿ ಕಟ್ಟಿಹಾಕುತ್ತದೆ. ಆದರೆ ಕೃತಜ್ಞತೆ ಅಥವಾ ಧನ್ಯವಾದ ಸಲ್ಲಿಸುವುದು ನಮ್ಮನ್ನು ಭವಿಷ್ಯಕ್ಕಾಗಿ ಸಿದ್ಧ ಮಾಡುತ್ತದೆ. ಯಾವಾಗಲೂ ನಾವು ಕೃತಜ್ಞತೆಯನ್ನು ಸಲ್ಲಿಸುವಾಗ ಈ ರೀತಿಯಾಗಿ ಹೇಳುತ್ತೇವೆ, ಪ್ರಭುವೇ, ನನ್ನ ಭವಿಷ್ಯದ ಬಗ್ಗೆ ನನಗೆ ಏನೂ ಕಾಣಿಸುತ್ತಿಲ್ಲ, ಆದರೂ ನಾನು ನಿನ್ನ ಮೇಲೆ ನಂಬಿಕೆಯನ್ನು ಇಡುತ್ತೇನೆ. ಕೃತಜ್ಞತೆ ಅಥವಾ ಧನ್ಯವಾದವನ್ನು ಸಲ್ಲಿಸುವುದರ ಅರ್ಥ ಬಲಹೀನತೆ ಎಂಬುದಾಗಿ ಅಲ್ಲ, ಅದು ವಿಶ್ವಾಸದ ಒಂದು ಕೂಗಾಗಿದೆ. ಮತ್ತು ಎಲ್ಲಿ ಕೃತಜ್ಞತೆ ಅಥವಾ ಧನ್ಯವಾದ ಸಲ್ಲಿಸಲ್ಪಡುತ್ತದೋ ಅಲ್ಲಿ ಯೇಸುವಿನ ಹೆಸರು ಎತ್ತಲ್ಪಡುತ್ತದೆ. 2026ರಲ್ಲಿ ದೇವರು ಎಂಥ ಜನರನ್ನು ಹುಡುಕುತ್ತಿದ್ದಾರೆ ಅಂದರೆ, ನಂಬಿಕೆಯಿಂದ ಮಾತನಾಡುವವರನ್ನು ಹುಡುಕುತ್ತಿದ್ದಾನೆ ಹೊರತು ಪರಿಸ್ಥಿತಿಗಳನ್ನು ನೋಡಿ ಮಾತನಾಡುವವರನ್ನು ಅಲ್ಲ. ಯಾರು ಕೃತಜ್ಞತೆಯನ್ನು ಸಲ್ಲಿಸುವುದನ್ನು ಕಲಿತಿರುತ್ತಾರೋ ಅವರು ಕೊರತೆಯಲ್ಲಿಯೂ ಶಾಂತವಾಗಿರುತ್ತಾರೆ. ದೇವರು ಅಂಥ ಮನಸ್ಸಿನವರ ಜೀವಿತದಲ್ಲಿ ಕಾರ್ಯ ಮಾಡಲು ಇಚ್ಛಿಸುತ್ತಾರೆ ಹೊರತು ಕಳವಳಗೊಳ್ಳುವವರ ಜೀವಿತದಲ್ಲಿ ಕಾರ್ಯ ಮಾಡುವುದಕ್ಕೆ ಇಚ್ಛಿಸುವುದಿಲ್ಲ. ಒಂದು ವೇಳೆ ನೀವು 2026ರನ್ನು ನೆಪಗಳಿಲ್ಲದೆ ಕೃತಜ್ಞತೆಯಿಂದ ಪ್ರಾರಂಭ ಮಾಡುವುದಾದರೆ ಒಂದು ಹೆಜ್ಜೆ ಯೇಸುವಿನೊಂದಿಗೆ ಚಾನೆಲನ್ನು ಜೊತೆಗೂಡಿ. ಇಲ್ಲಿ ಮನಸ್ಸಿಗೆ ಸರಿಯಾದ ಮಾರ್ಗ ಸಿಕ್ಕುತ್ತದೆ.